ಕಾರ್ಯಕ್ರಮದ ನಡುವೆ ಅವ್ರ ಮಾತು ಸ್ವಲ್ಪ ಅನುಮಾನ ಮೂಡಿಸ್ತಾ ಇದೆ ಅಂತ. ಯಾರ ಮಾತಂತ? ದಿಬ್ಬುರ್ಜಣ್ಣ ಬಂದು ಯಾಕೆ ಬೇಕು ಇವತ್ತು ಪ್ರತಿಭಟನೆ ಮಾತೆಲ್ಲ ಯಾಕೆ ಬೇಕು ಇವತ್ತು ಯಶಸ್ಸಿನ ಕಾರ್ಯಕ್ರಮ ಮಾಡಿದ್ರಿ, ಜನ ಸೇರಿದ್ರು, ಇವತ್ತು ಯಾಕೆ ಇದಕ್ಕಿದ್ದಂಗೆ ಮಾತಾಡ್ತಾರೆ? ಇದನ್ನು ಬಹುಶಃ ಜಯಣ್ಣವ್ರನ್ನ ಕೇಳಬೇಕು ನೀವು. ಇದು ಬಹುಶಃ ಬೆಂಗಳೂರು ಡೈರಿಯ ಇತಿಹಾಸದಲ್ಲಿ ನಾರ್ತ್ ಇದರಲ್ಲಿ ಬಹುಶಃ ಇಷ್ಟೊಂದು ಜನ ಸೇರಿದ್ರೆ ಇಲ್ಲ ಗೊತ್ತಿಲ್ಲ. ಇನ್ನೂ ಜನ ಸೇರಿಸ್ತಾ ಇದ್ದಾರೆ. ಜಯಣ್ಣವ್ರು ಮಾಡಿದಾಗ ಇನ್ನೂ ಜನ ಸೇರಿದ್ರೆ ಗೊತ್ತಿಲ್ಲ ನನಗೆ. ಬಹುಶಃ ಹಂಗಾಗಿ ಜನ ಕಡಿಮೆ ಸೇರೋರೆ ಅಂತ ಏನಾದರೂ ಹಂಗಂದ್ರೇನು. ಜಯಣ್ಣವ್ರನ್ನ ಈ ಪ್ರಶ್ನೆಯನ್ನು ಕೇಳಿ ನೀವು. ಸರ್, ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಇನ್ನೂ ಅನೇಕ ಸಹಕಾರಿ ಸಂಘಗಳು ಅಂದರೆ ಹಾಲು ಸಹಕಾರಿ ಸಂಘಗಳು ಇನ್ನೂ ಅನೇಕ ಇದ್ವು. ಬಟ್ ನೀವು ಅವನ್ನ ಪರಿಗಣಕ್ಕೆ ತಗೊಳ್ಳದೆ ಒಂದಷ್ಟು ನಿಮ್ಮ ಸೂಚನೆ ಮೇರೆಗೆ ಒಂದಷ್ಟು ಜನರ ಒಂದು ಟೀಮ್ಗಳನ್ನ ಮಾತ್ರ ನೀವು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ಕೊಂಡಿದ್ದೀರಿ. ನೋಡ್ರಿ, ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ನೀವು. ನಾವು ತಾಲೂಕಲ್ಲಿ ಪ್ರತಿ ವರ್ಷ 3 ಸೊಸೈಟಿಗಳಿಗೆ ಬೆಡ್ ಸೊಸೈಟಿ ಅಂತ ಮಾಡ್ತೀವಿ. ಮಾನದಂಡ ಏನು ಅಂತಂದರೆ, ಒಂದು ಆಲ್ ಮಿಲ್ಕ್ ಹೆಚ್ಚಾಗಿ ಕೊಡ್ತಕ್ಕಂಥ ಸೊಸೈಟಿ, 2 ಕ್ವಾಲಿಟಿ ಫ್ಯಾಟ್ ಹೆಚ್ಚಾಗಿ ಬರ್ತಕ್ಕಂಥ ಫ್ಯಾಟ್. ಅದರಲ್ಲಿ ನಮ್ಮ ಡೈರಿನೇ ಹೈಯೆಸ್ಟ್ ಬರ್ತಾ ಇರ್ತಕ್ಕಂಥ ಫ್ಯಾಟ್. ನೇರವಾಗಿ ಉತ್ತರ ಹೇಳ್ತೀನಿ ನಾನು. ಬಹುಶಃ ಅವ್ರು ಚೆಕ್ ಮಾಡ್ಕೋಬೇಕು. ನಮ್ಮ ರೂಟು, ನಮ್ಮ ಡೈರಿ ಇರ್ತಕ್ಕಂಥ ರೂಟು ಹೈಯೆಸ್ಟ್ ಫ್ಯಾಟ್ ಬರ್ತಿರ್ತಕ್ಕಂಥ. ಇವತ್ತು ಕೂಡ 4.4 4.5 ಅವರೇಜ್ ನಮ್ಮದು 4.1 ಇದೆ ನಮ್ಮದು ಬೆಂಗಳೂರು ನಾರ್ತ್. ಅದರಲ್ಲಿ 4.4 4.5 ಫ್ಯಾಟ್ ಬರ್ತಕ್ಕಂಥ ಡೈರಿ ನಮ್ಮದು. ತಿಳ್ಕೊಳ್ಳೋಕೆ ಹೇಳ್ಬೇಕು ಸ್ವಲ್ಪ. ಇಲ್ಲೆಲ್ಲ ಏನಾಗ್ಬಿಟ್ಟದೆ ಅಂತಂದರೆ, ಡೈರಿಗೆ ಹೋಗ್ದಿರೋರು, ಹಸುನೇ ಸಾಕ್ತಿರೋರು, ಸಗಣಿನೇ ಎತ್ತಿರೋರು, ಹಸುಗಳಿಗೆ ಎಷ್ಟು ಮಲೆ ಇದೆ ಅಂತ ಗೊತ್ತಿಲ್ಲದೆ ಇರೋರು ಮಾತಾಡ್ತಾರೆ. ಕೇಳಬೇಕು ನೀವು ಅವ್ರು ತಿರುಗಿಸಿ ಪ್ರಶ್ನೆನ. 1 ಲೀಟ್ರ್ ಹಾಲು ಕರಿತಕ್ಕಂಥ ಹಸುಗೆ ಫೀಡ್ ಎಷ್ಟು ಕೊಡಬೇಕು ಆರೋಗ್ಯವಾಗಿರೋಕ್ಕೆ ಅಂತ. 30 ಲೀಟ್ರ್ ಹಾಲು ಕೊಡೋ ಹಸುಗೆ ಫೀಡ್ ಎಷ್ಟು ಕೊಟ್ಟರೆ ಫ್ಯಾಟ್ ಎಷ್ಟು ಬರ್ತದೆ ಅಂತ ಕೇಳಬೇಕು. ಅಪ್ಲೋಟಾಕ್ಸಿನ್ ಜಾಸ್ತಿ ಆಗಿದೆ ಯಾಕೆ ಅಂತ ಕೇಳಬೇಕು. ಪ್ಯಾಲೆಟ್ ಸೈಜ್ ಕಡಿಮೆ ಆಗಿದೆ ನಾನು ಬಂದಮೇಲೆ ಯಾಕೆ ಅಂತ ಕೇಳಬೇಕು ನೀವು. ಇಷ್ಟು ವರ್ಷ ಇದ್ರಲ್ಲಪ್ಪ, ಫೀಡ್ನ ಕಲಸಿ ನೀರಲ್ಲಿ ಇಕ್ತಾ ಇದ್ರಪ್ಪ. ನಾನು ಬಂದಮೇಲೆ ಪ್ಯಾಲೆಟ್ ಸೈಜ್ ಕಡಿಮೆ ಮಾಡಿಸಿ ಅದನ್ನು ಎಲ್ಲರೂ ಕೂಡ 1 ಫೀಡ್ ಇಕ್ಕಬೇಕು, ಫ್ಯಾಟ್ ಜಾಸ್ತಿ ಬರಬೇಕು ಅಂತೆಲ್ಲ ಮಾಡ್ತಾಯಿದ್ದೀವಿ. ಹಳ್ಳಿಗೆ ಹೋಗಿ ಮನೆಗೆ ಹೋಗಿ ಮಾಡ್ತಾಯಿದ್ದೀವಿ. ಇದು ನನಗೆ ಬದ್ಧತೆ ಇರ್ತಕ್ಕಂಥದ್ದು. ರೈತರ ಕುಟುಂಬದಲ್ಲಿ ಹುಟ್ಟಿ ಬಂದು ಚೆಕ್ ಮಾಡೋಕೆ ಹೇಳಿ. ನಮ್ಮದು ಫಾರಮ್ ಇದೆಯಲ್ಲ, ನಮ್ಮ ಫಾರಮ್ ಪ್ರತಿ ದಿವಸ 100 ಲೀಟ್ರ್ ಹಾಲು ಹಾಕ್ತೀನಿ ನಾನು. ಬೆಳಗ್ಗೆ 50 ಲೀಟ್ರ್, ಸಂಜೆ 50 ಲೀಟ್ರ್ ಹಾಲು. ನಮ್ಮದು ಇವತ್ತು ಕೂಡ 4.4 4.5 ಫ್ಯಾಟ್ ಬರ್ತಾಯಿದೆ ನಮ್ಮದು. 4.4 4.5 ಸಮ್ಮರಲ್ಲಿ. ಯಾರು ನಿಮಗೆ ಪ್ರಶ್ನೆ ಕೇಳಿದ್ರಲ್ಲ, ಅವ್ರ ಹಸು ಹಾಲು ಫ್ಯಾಟ್ ಎಷ್ಟು ಬರ್ತದೆ ಅಂತ ಕೇಳೋಕೆ ಹೇಳಿ. ಯಾವುದೋ ವಿರೋಧ ಮಾಡೋಕ್ಕೋಸ್ಕರವಾಗಿ ಮಾಡ್ತಕ್ಕಂಥದ್ದೆಲ್ಲ ಆಗಬಾರ್ದು. ನಾನು ವಿದ್ಯಾವಂತ, ಯಾರನ್ನೂ ಟಾರ್ಗೆಟ್ ಮಾಡಿ ಮಾತಾಡೋದೆಲ್ಲ ಗೊತ್ತಿಲ್ಲ ನನಗೆ. ನಾನು ಹೇಳೋಕ್ಕಾಗುತ್ತಾ? ನಾನು ಅವಾಗೊಂದು ಹೇಳಿ ಇವಾಗೊಂದು ಹೇಳೋಕ್ಕಾಗುತ್ತಾ? ಹೇಳಲಿಕ್ಕಾಗೋದಿಲ್ಲ. ನಾನು ಅಲ್ಲೊಂದು ವೇದಿಕೆಯಲ್ಲಿ ಒಂದು ಹೇಳೋದು, ಇಲ್ಲೊಂದು ವೇದಿಕೆಯಲ್ಲಿ ಒಂದು ಹೇಳೋಕ್ಕಾಗುತ್ತಾ ನನ್ನಿಂದ? ಆಗೋದಿಲ್ಲ.